ಐತಿಹಾಸಿಕ ಹಂಪಿ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ, ಮುಂಡ್ರಾಬಾದ್ ಆದಿದೇವತೆ ತಾಯಿ ಹುಲಿಗಮ್ಮ ದೇವಿ, ಅಂಜನಾದ್ರಿಯ ಶ್ರೀ ಆಂಜನೇಯ ಸ್ವಾಮಿ, ಬಳ್ಳಾರಿ ಅಧಿದೇವತೆ ತಾಯಿ ಕನಕದುರ್ಗಮ್ಮ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ಈ ಮಾತುಗಳನ್ನು ಆರಂಭಿಸುತ್ತಿದ್ದೇನೆ. ಬಂಧುಗಳೇ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ. ಬಂಧುಗಳೇ, ಭಾರತದ 18ನೇ ಲೋಕಸಭಾ ಚುನಾವಣೆಯ ಮಹಾ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಜಯ ಸಂಕಲ್ಪ ಸಮಾವೇಶದ ವೇದಿಕೆಯಲ್ಲಿ ಆಸೀನರಾಗಿರುವ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರು, ಯುವ ನಾಯಕರು ಆಗಿರುವ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಅಣ್ಣನವರಿಗೆ, ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ಬಿ ಶ್ರೀರಾಮುಲು ಅವರಿಗೆ, ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರುವ ಶ್ರೀ ರಾಜ ಅಮರೇಶ್ ನಾಯಕ್ ಅವರಿಗೆ, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಡಾಕ್ಟರ್ ಬಸವರಾಜ್ ಅವರಿಗೆ, ಎಲ್ಲ ಹಾಲಿ ಶಾಸಕರಿಗೆ, ಹಾಲಿ ಸಂಸದರಿಗೆ, ಹಾಲಿ ವಿಧಾನಸಭಾ ಸದಸ್ಯರುಗಳಿಗೆ, ಮಾಜಿ ಶಾಸಕರುಗಳಿಗೆ, ಮಾಜಿ ಸಂಸದರಿಗೆ, 4 ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರುಗಳಿಗೆ, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ಪದಾಧಿಕಾರಿಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಿಮ್ಮ ನೆಚ್ಚಿನ ನಾಯಕರು, ನನ್ನ ಪತಿ ಗಂಗಾವತಿ ಶಾಸಕರಾದ ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ನನ್ನ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಈ ಲೋಕಸಭಾ ಚುನಾವಣೆ ಭಾರತದ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವ ಚುನಾವಣೆ. ಈ ಲೋಕಸಭಾ ಚುನಾವಣೆ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವ ಚುನಾವಣೆ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗೋದು ಖಚಿತ. ಇದು ಸೂರ್ಯ ಚಂದ್ರರಷ್ಟೇ ಸತ್ಯ. ನಮ್ಮೆಲ್ಲರ ಮತದಾನದ ಕಿಚ್ಚು ಬಿಜೆಪಿ ಗೆಲ್ಲಲಿದೆ 400ಕ್ಕೆ ಹೆಚ್ಚು. ಆಪ್ಕಿ ಬಾರ್ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಕಳೆದ 10 ವರ್ಷಗಳಿಂದ ವಿಕಸಿತ ಭಾರತಕ್ಕಾಗಿ ಭಾರತ್ ಮಾಲಾ ಹೆಸರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಿದ್ದಾರೆ. ಸಾಗರ್ ಮಾಲಾ ಹೆಸರಿನಲ್ಲಿ ಬಂದರ್ ಪೋರ್ಟ್ಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಒಂದೇ ಭಾರತ್ ರೈಲು, ಒಂದೇ ಭಾರತ್ ಮೆಟ್ರೋ, ಬುಲೆಟ್ ಟ್ರೈನ್, ಡಿಜಿಟಲ್ ಇಂಡಿಯಾ, ಯುವಕರಿಗಾಗಿ ಸ್ಟಾರ್ಟ್ಅಪ್ ಇಂಡಿಯಾ. 2014ರಲ್ಲಿ ಸುಮಾರು ನಮ್ಮ ಭಾರತ ದೇಶದಲ್ಲಿ 74 ಇರುವ ವಿಮಾನಾಶ್ರಯಗಳನ್ನು ಕೇವಲ 10 ವರ್ಷಗಳಲ್ಲಿ ಡಬಲ್ ಮಾಡಿದ್ದಾರೆ. ಬಂಧುಗಳೇ, ಇದು ಸನ್ಮಾನ್ಯ ಶ್ರೀ ಮೋದಿಜಿ ಅವರ ನಮ್ಮ ದೇಶಕ್ಕೆ ಕೊಟ್ಟಿರುವ ಕೊಡುಗೆ. ಮಹಿಳೆಯರಿಗಾಗಿ ಉಜ್ವಲ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಮುದ್ರಾ ಯೋಜನೆ, ಲಖಪತ್ ದೀದಿ ಯೋಜನೆ, ಡ್ರೋನ್ ದೀದಿ ಯೋಜನೆ, 33% ಮೀಸಲಾತಿಯನ್ನು ಘೋಷಿಸಿದ ಕೀರ್ತಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರದ್ದು. ದೇಶದ 20 ಕೋಟಿ ಬಡ ಜನರನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ವಿಶ್ವದ ಆರ್ಥಿಕತೆಯಲ್ಲಿ 11ನೇ ಸ್ಥಾನದಲ್ಲಿದ್ದ ಭಾರತವನ್ನು 5ನೇ ಸ್ಥಾನಕ್ಕೆ ಏರಿಸಿದ ಘನತೆ ಸನ್ಮಾನ್ಯ ಶ್ರೀ ಮೋದಿಜಿ ಅವರದ್ದು. 10 ವರ್ಷಗಳಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗಲು ಕಾರಣ ಮೋದಿಜಿ ಅವರು ಮತ್ತು ನೀವು ನೀಡಿದ ಮತ ಎಂಬ ಮಾತನ್ನು ಹೇಳುವುದಕ್ಕೆ ನಾನು ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಬಂಧುಗಳೇ, ಆತ್ಮೀಯ ಮತದಾರ ಬಾಂಧವರೇ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಮಾಡಿದ ಮಾತುಗಳನ್ನು ನೆನಪಿಸಿಕೊಳ್ಳೋಣ. ಈ ಎಲ್ಲ ಅಭಿವೃದ್ಧಿಗಳು ಕೇವಲ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ. ಎಲ್ಲರೂ ಹೇಳ್ರಿ, ಇದು ಕೇವಲ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ. ಕಾಂಗ್ರೆಸ್ನವರು ಹೇಗಾದರೂ ಅಧಿಕಾರಕ್ಕೆ ಬರಬೇಕು ಎನ್ನುವ ದುರಾಸೆಯಿಂದ
ಜನಗಳಿಗೆ ಸುಳ್ಳು ಗ್ಯಾರಂಟಿಗಳನ್ನು ನೀಡ್ತಾ ಇದ್ದಾರೆ. ನಮ್ಮ ದೇಶದ ಆರ್ಥಿಕತೆಯನ್ನು ಹಾಳು ಮಾಡುತ್ತಿದ್ದಾರೆ ಬಂಧುಗಳೇ. ಸುಳ್ಳು ಗ್ಯಾರಂಟಿ ಕಾರ್ಡ್ಗಳನ್ನು ನಂಬಿ ನಾವು ಕಾಂಗ್ರೆಸ್ನವರಿಗೆ ಮತ ನೀಡಿದರೆ ಭಾರತ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡುತ್ತಾರೆ. ಅದು ಅಲ್ಲದೆ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ಗಳಿಗೆ ಹಣ ಎಲ್ಲಿಂದ ತರುತ್ತಾರೆ ಗೊತ್ತಾ? ಅಮೆರಿಕದ ರೀತಿಯಲ್ಲಿ ಇಂಡಿಯಾದಲ್ಲಿ ಡೆತ್ ಟ್ಯಾಕ್ಸ್ ಅಂತ ಜಾರಿಗೆ ತರುತ್ತಾರೆ. ಬಂಧುಗಳೇ, ಡೆತ್ ಟ್ಯಾಕ್ಸ್ ಅಂದರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆ ವ್ಯಕ್ತಿ ದುಡಿದ 100 ರೂಪಾಯಿಗಳಲ್ಲಿ 55 ರೂಪಾಯಿಗಳನ್ನು ಸರ್ಕಾರಕ್ಕೆ ಕೊಡಬೇಕು. ಉಳಿದ 45 ರೂಪಾಯಿಗಳನ್ನು ಅವರ ಮಕ್ಕಳಿಗೆ ಕೊಡಲಾಗುವುದು. ಕಾಂಗ್ರೆಸ್ನವರು ನಮ್ಮಿಂದನೇ ಹಣ ಕಿತ್ತುಕೊಂಡು ನಮಗೆ ಕೊಡ್ತಾ ಇದ್ದಾರೆ ಬಂಧುಗಳೇ. ಇದರಿಂದ ನಾವೆಲ್ಲರೂ ಒಂದು ದಿನ ಅಳಬೇಕಾಗುತ್ತದೆ. ಕಾಂಗ್ರೆಸ್ ಪಕ್ಷದವರಿಗೆ ಆಗುವ ನಷ್ಟವೇನೂ ಇಲ್ಲ. ಸರ್ಕಾರದ ದುಡ್ಡಿನಿಂದ ಕೇವಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಜವಾಬ್ದಾರಿ ಸರ್ಕಾರದ್ದು. ಇದನ್ನು ಬಿಟ್ಟು ಕಾಂಗ್ರೆಸ್ನವರು ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುವ ಮೂಲಕ ನಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾರೆ ಬಂಧುಗಳೇ. ಇದನ್ನು ನಾವು ಒಪ್ಪಬಾರದು. ನಮ್ಮ ಅಣ್ಣ ಬಸವಣ್ಣನವರು ಹೇಳಿದ ಮಾತು ಕಾಯಕವೇ ಕೈಲಾಸ. ಈ ರೀತಿಯಲ್ಲಿ ನಾವೆಲ್ಲರೂ ಕಷ್ಟಪಟ್ಟು ದುಡಿದು ಬದುಕುವವರು ನಾವು. ಮೋದಿಜಿ ಅವರು ಜಾರಿಗೆ ತಂದಿರುವ ಯೋಜನೆಗಳು ನಾವು ಮತ್ತು ನಮ್ಮ ತಲೆಮಾರಿನ ಜೀವನ ಇರುವ ತನಕ ಇರುತ್ತೆ ಬಂಧುಗಳೇ. ವಿಕಸಿತ ಭಾರತಕ್ಕಾಗಿ ಮತ್ತೊಮ್ಮೆ ಮೋದಿಜಿ, ದೇಶ ರಕ್ಷಣೆಗಾಗಿ ಮತ್ತೊಮ್ಮೆ ಮೋದಿಜಿ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ NDA ಪಕ್ಷದಿಂದ ನಮ್ಮ ಮೋದಿಜಿ ಅವರು ಪ್ರಧಾನಮಂತ್ರಿ ಅಂತ ನಾವು ಘೋಷಿಸಿದ್ದೇವೆ. ಆದರೆ ಕಾಂಗ್ರೆಸ್ನವರು ಇಲ್ಲಿ ತನಕ ಪಕ್ಷದಲ್ಲಿ ಯಾರು ಅವರ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಲ್ಲ. ನಾನು ನಿಮ್ಮೆಲ್ಲರನ್ನು ಒಂದು ಪ್ರಶ್ನೆ ಕೇಳಲಿಕ್ಕೆ, ಸೋಲುವ ರಾಹುಲ್ ಗಾಂಧಿ ಜೊತೆ ನಿಲ್ಲುವ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುತ್ತೀರಾ? 400 ಅಭ್ಯರ್ಥಿಗಳಿಂದ ಗೆಲ್ಲುವ ಮೋದಿಜಿ ಅವರ ಜೊತೆ ನಿಲ್ಲುವ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕುತ್ತೀರಾ? ಯಾರಿಗೆ ಮತ ಹಾಕುತ್ತೀರಿ? ನಾವೆಲ್ಲರೂ 400 ಅಭ್ಯರ್ಥಿಗಳಿಂದ ಗೆಲ್ಲುವ ಮೋದಿಜಿ ಅವರ ಜೊತೆ ನಿಲ್ಲುವ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕೋಣ. ಯಾರಿಗೆ ಹಾಕ್ತೀರಮ್ಮ? ಮೋದಿಜಿ ಅವರಿಗೆ. ನನ್ನ ಆತ್ಮೀಯ ಮತದಾರ ಬಾಂಧವರೇ, ನಮ್ಮ ಕನ್ನಡ ನಾಡು ಹನುಮ ಜನಿಸಿದ ನಾಡು. ನಾವೆಲ್ಲರೂ ಹನುಮ ಜನಿಸಿದ ನಾಡನ್ನು, ಅಂಜನಾದ್ರಿಯನ್ನು ತಿರುಪತಿ, ಅಯೋಧ್ಯೆ ಮಾದರಿಯಲ್ಲಿ ಇಡೀ ವಿಶ್ವವೇ ನೋಡುವ ಹಾಗೆ ಧಾರ್ಮಿಕ ಶಕ್ತಿ ಕೇಂದ್ರವನ್ನಾಗಿಸಲು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕೋಣ. ತಮ್ಮೆಲ್ಲರಲ್ಲಿ ನನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಬಳ್ಳಾರಿ ಅಭ್ಯರ್ಥಿಯಾದ ಶ್ರೀರಾಮುಲು ಅಣ್ಣನವರನ್ನು, ರಾಯಚೂರು ಅಭ್ಯರ್ಥಿಯಾದ ಶ್ರೀ ಅಮರೇಶ್ ನಾಯಕ್ ಅವರನ್ನು, ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯಾದ ಡಾಕ್ಟರ್ ಬಸವರಾಜ್ ಅವರನ್ನು ತಾವೆಲ್ಲರೂ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.